ನಮಸ್ತೆ. ಇವತ್ತು ನಾವು ಮುಳ್ಸೌತೆಯಿಂದ ಒಂದು ಸುಲಭವಾದ ಬ್ರೇಕ್ಫಾಸ್ಟ್ ಮಾಡೋಣ. ಇಲ್ಲಿ ನಾವು 10 ಜನರ ಲೆಕ್ಕದಲ್ಲಿ ಈ ತಿಂಡಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಅಂತ 5ರಿಂದ 6 ಮುಳ್ಸೌತೆ ತಗೊಳ್ತಾ ಇದ್ದೇವೆ. ಇದನ್ನ ಸಣ್ಣದಾಗಿ ಕಟ್ ಮಾಡಿಡಬೇಕು. ಕಟ್ ಮಾಡಬೇಕಿದ್ರೆ ಮುಳ್ಸೌತೆಯ ಒಳಗಿನ ಈ ಭಾಗ ಅಂದರೆ ಬೆಳೆದ ಬೀಜಗಳಿದ್ದರೆ ಇದನ್ನ ತೆಗಿಬೇಕಾಗುತ್ತೆ. ಇದೇನು ವೇಸ್ಟ್ ಆಗುತ್ತೆ ಅಂತ ಅಂದ್ಕೋಬೇಡಿ. ಇದನ್ನ ಮುಖಕ್ಕೆ ಪೇಸ್ಟ್ ಮಾಡಿ ಹಚ್ಬೋದು. ಹಾಗೆ ಇಂಥವರಿದ್ದರೆ ಇದೇನು ವೇಸ್ಟ್ ಆಗಲ್ಲ. ಲಾಯರ್ ಜಗದೀಶ್ ಬನಿಯನ್. ಇದು ಇನ್ನೂ ಚಿಕ್ಕದಾದ ಮುಳ್ಸೌತೆ ತುಂಡುಗಳು ಬೇಕಾಗಿರೋದ್ರಿಂದ ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಚೂರಿಯಿಂದ ಕೊಚ್ಚುತ್ತಾ ಬರಬಹುದು. ಇದು ಯಾವ ಥರ ಅಂದರೆ ಇಷ್ಟು ಸಣ್ಣದಾದಂತಹ ತುಂಡುಗಳು ನಮಗೆ ಬೇಕಾಗುತ್ತೆ. ಆಮೇಲೆ ನಾವು ಆಲ್ರೆಡಿ 10 ನಿಮಿಷ ಅಕ್ಕಿಯನ್ನು ನೀರಲ್ಲಿ ಇಟ್ಟಿದ್ವಾಯಿತು. ನಾವಿಲ್ಲಿ 15 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ, ಯಾಕಂದರೆ 10 ಜನರ ಲೆಕ್ಕದಲ್ಲಿ ಮಾಡ್ತಾ ಇರೋದು. ಈ ಅಕ್ಕಿನ ಗರಿ ಆಗೋ ಮಟ್ಟಿಗೆ ಗ್ರೈಂಡ್ ಮಾಡಬೇಕು. ಬೀಸೋ ಕಲ್ಲಲ್ಲಿ ರುಬ್ಬಿದರೆ ಇನ್ನೂ ಒಳ್ಳೆಯದು. ರುಬ್ತಾ ಇರಬೇಕಿದ್ರೆ ಗಾಂಧಾರಿ ಮೆಣಸು ಅಥವಾ ಹಸಿಮೆಣಸು, ತೆಂಗಿನಕಾಯಿ ತುರಿ ಕೂಡ ಹಾಕಿದರೆ ಟೇಸ್ಟ್ ಇರುತ್ತೆ. ಬಟ್ ನಾವಿಲ್ಲಿ ಯಾವುದೂ ಹಾಕಿಲ್ಲ. ಇಲ್ಲಿ ನಾವು ಬಾಳೆಲೆ ಬಾಡಿಸ್ತಾ ಇದ್ದೇವೆ. ಆಮೇಲೆ ಸ್ವಲ್ಪ ನೀರು ಜೊತೆಗೆ ಇಡ್ಲಿ ಬಾಣನ ಒಲೆಯಲ್ಲಿ ಇಟ್ಟಾಯಿತು. ನೋಡಿ ಇಷ್ಟ ಆಗಿದೆ. ಅದರ ನೀರು ಇಳಿಲಿ ಅಂತ ಹೇಳಿ ಕೆಳಗಿಟ್ಟಿದ್ದು ಆಯಿತು. ಇದಿಷ್ಟು ನೀರು. ಇದು ನಿಜವಾಗಿ ಹಾಗೆ ಕುಡಿದ್ರೆ ಒಳ್ಳೆಯದು, ದೇಹಕ್ಕೆ ಒಳ್ಳೆಯದು ಅಂತಾರೆ. ಹಾಗೆ ನಾವಿಲ್ಲಿ ತುಂಡು ಮಾಡಿದಂತಹ ಮುಳ್ಸೌತೆ ಅಥವಾ ಕೊಚ್ಚಿಕೊಂಡಂತಹ ಮುಳ್ಸೌತೆ ಜೊತೆಗೆ ಗ್ರೈಂಡ್ ಮಾಡಿದಂತಹ ಅಕ್ಕಿ ಎರಡನ್ನೂ ಮಿಕ್ಸ್ ಮಾಡ್ತಾ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಬರಬೇಕು. ನಿಮಗಿದು ಸ್ವಲ್ಪ ಗಟ್ಟಿ ಆಯಿತು, ಪಾಕ ಗಟ್ಟಿ ಆಯಿತು ಅಂತ ಅನಿಸಿದರೆ ನಾವು ಮುಳ್ಸೌತೆ ನೀರೇನು ತೆಗೆದಿಟ್ಟಿದ್ವೋ ಅದನ್ನ ಸೇರಿಸ್ತಾ ಕಲಿಸ್ತಾ ಬರ್ಬೋದು. ಅದಿಲ್ಲ ಅಂದರೂ ಬರೀ ನೀರು ಕೂಡ ಹಾಕಿ ಕಲಿಸ್ತಾ ಬರ್ಬೋದು. ತುಂಬ ನೀರು ಆಗಬಾರ್ದು. ಅಕ್ಕಿ ಇಡ್ಲಿ ಬಾಣದ ನೀರು ಬಿಸಿ ಆದಮೇಲೆ ಹಾಗೂ ನಮ್ಮ ಪಾಕ ರೆಡಿ ಆದಮೇಲೆ ಈ ಹಿಟ್ಟನ್ನು ಬಾಳೆಲೆಗೆ ಹಾಕ್ತಾ ಈ ಥರ ಫೋಲ್ಡ್ ಮಾಡ್ತಾ ಆಮೇಲೆ ಒಂದೊಂದಾಗಿ ಬಾಣದಲ್ಲಿ ಇಡ್ತಾ ಬರಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಬಾಳೆಲೆ ಬದಲು ಅರಿಶಿನ ಎಲೆ ಕೂಡ ಯೂಸ್ ಮಾಡ್ತಾರೆ. ಬಾಳೆ ಎಲೆಯ ಮೇಲೆ ಅರಿಶಿನ ಎಲೆ ಇಟ್ಟು ಅದರಲ್ಲಿ ಪಾಕ ಇಟ್ಟರೆ ಸ್ಮೆಲ್ ಬರ್ತದೆ. ಅದು ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಆ ಸ್ಮೆಲ್. 1 2 3 4 5 6 7 8 ಆಮೇಲೆ ಮುಚ್ಚಿ ಆದಮೇಲೆ 1 ರಿಂದ 1/4 ಗಂಟೆ ಅಂತೂ ಬೇಯೋಕ್ಕೆ ಸಮಯ ಬೇಕಾಗುತ್ತೆ. ಆ ಗ್ಯಾಪಲ್ಲಿ ನಾವು ಮುಳ್ಸೌತೆ ರಸ ಏನಿತ್ತೋ ಅದರ ಜ್ಯೂಸ್ ಕುತ್ಕೊಂಡು ಬರೋಣ. ಚಿಯರ್ಸ್. 1-1/4 ಗಂಟೆಯ ನಂತರ ಬಾಳೆ ಎಲೆಯಿಂದ ತೆಗೆದು ಈ ಥರ ಕಟ್ ಮಾಡಿ ತುಪ್ಪ ಜೊತೆ ತಿಂದರೆ ಅಂತೂ ಟೇಸ್ಟ್ ಸೂಪರ್. ಇನ್ನು ಕೆಲವರು ಎಣ್ಣೆ ಮತ್ತು ಉಪ್ಪಿನಕಾಯಿ ಮಿಕ್ಸ್ ಮಾಡಿ ತಿಂತಾರೆ. ಹಾಗೂ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಅರಗಣೆ ಅಂತ. ಅದರ ರೆಸಿಪಿನ ನಾನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಹಾಗೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಆಮೇಲೆ ನಾವು ಮುಳ್ಸೌತೆ ನೀರನ್ನು ಹಾಗೇನು ವೇಸ್ಟ್ ಮಾಡಿಲ್ಲ, ಜ್ಯೂಸ್ ಮಾಡಿ ಆಯಿತು. ಜ್ಯೂಸ್ ಮಾಡಿ ಆದಮೇಲೆ ಇಲ್ಲಿ ಕ್ಯಾಂಡಿ ಕೂಡ ಮಾಡಿದ್ದೀವಿ. ಟೇಸ್ಟ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂದರೂ ಓಕೆ ಇತ್ತು. ಹಾಗಿದ್ರೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಮತ್ತೆ ಸಿಗೋಣ. ಟಾಟಾ.